ಅನೈತಿಕ ಸಂಬಂಧದ ಕಾರಣಕ್ಕೆ ಬೆಂಗಳೂರಲ್ಲಿ ಮಹಿಳೆಯೊಬ್ಬರ ಹತ್ಯೆಯಾಗಿದೆ. ಮಹಿಳೆ ಜೊತೆ ಪ್ರೀತಿ ಮಾಡಿ ಮಾತನಾಡೋದಕ್ಕೆ ಕರೆದು ಯುವಕನೊಬ್ಬ ಆಕೆಯನ್ನ ಮರ್ಡರ್ ಮಾಡಿದ್ದಾನೆ. 36 ವರ್ಷದ ಮಹಿಳೆ 25 ವರ್ಷದ ಯುವಕನಿಂದ ಕೊಲೆಯಾಗಿದ್ದಾರೆ. ಬೆಂಗಳೂರಿನ ಕೆಂಗೇರಿಯಲ್ಲಿ ನಡೆದಿರುವಂತಹ ಕೊಲೆ ಇದು. ವಿವಾಹಿತ ಪ್ರಿಯತಮೆಯನ್ನ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ ಸಾಫ್ಟ್ವೇರ್ ಇಂಜಿನಿಯರ್ ಯುವಕನೊಬ್ಬ. 36 ವರ್ಷದ ಹರಿಣಿಯನ್ನ ಕೊಲೆ ಮಾಡಿರುವಂತಹ ಯುವಕನ ಹೆಸರು ಯಶಸ್. 25 ವರ್ಷ, ಈತ ಸಾಫ್ಟ್ವೇರ್ ಇಂಜಿನಿಯರ್ ವೃತ್ತಿಯಲ್ಲಿ. ಅನೈತಿಕ ಸಂಬಂಧ ಕೊಲೆಗೆ ಕಾರಣ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. 36 ವರ್ಷದ ಮಹಿಳೆ, ಇಬ್ಬರು ಮಕ್ಕಳನ್ನ ಹೊಂದಿರುವಂತ ಮಹಿಳೆ. ಆಕೆಯ ಜೊತೆಗೆ ಯಶಸ್ ಅನ್ನುವಂಥ ಯುವಕನಿಗೆ ಅನೈತಿಕ ಸಂಬಂಧ ಇತ್ತು. ನನ್ನಿಂದ ಈಕೆ ದೂರ ಆಗ್ತಿದ್ದಾಳೆ ಅನ್ನೋ ಕಾರಣಕ್ಕಾಗಿ ಚಾಕುವಿನಿಂದ ಇರಿದು ಯಶಸ್ ಹರಿಣಿಯನ್ನ ಕೊಲೆ ಮಾಡಿರೋದು. ಕೆಂಗೇರಿಯಲ್ಲಿ ನಡೆದಿರುವಂಥ ಘಟನೆ. ಇಬ್ಬರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಯಶಸ್ ಮತ್ತು ಹರಿಣಿಯ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಎಷ್ಟು ವರ್ಷದಿಂದ ಇಬ್ಬರು ಪರಿಚಯ ಆಯಿತು ಮತ್ತು ಯಾವ ಕಾರಣಕ್ಕಾಗಿ ಇಬ್ಬರು ದೂರ ಆಗಿದ್ರು, ಏನಿದೆ ಇದಕ್ಕೆ ಸಂಬಂಧಿಸಿದಂತ ಡೀಟೇಲ್? ರಕ್ಷತ್, ಹರಿಣಿ ಮತ್ತೆ ಆರೋಪಿ ಯಶಸ್ ಏನಿದಾನೆ, ಇಬ್ರು ಕೂಡ ಬೆಂಗಳೂರಿನ ಕೆಂಗೇರಿ ನಿವಾಸಿಗಳು. ಕಳೆದ 2 ವರ್ಷಗಳ ಹಿಂದೆ ಇಬ್ಬರಿಗೂ ಪರಿಚಯ ಆಗುತ್ತೆ. ಆರೋಪಿ ಯಶಸ್ ವೃತ್ತಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಈತನ ಸ್ನೇಹಿತನಿಗೆ ಹರಿಣಿ ಸಂಬಂಧಿಕಳಾಗಿರ್ತಾಳೆ. ಕೆಂಗೇರಿಯ ಜಾತ್ರೆಯಲ್ಲಿ ಇಬ್ರು ಕೂಡ ಪರಿಚಯ ಆದಂಥ ಸಂದರ್ಭದಲ್ಲಿ ಈತನ ಸ್ನೇಹಿತನಿಂದ ಹರಿಣಿಯ ಪರಿಚಯ ಯಶಸ್ಗಾಗುತ್ತೆ. ಜೊತೆಗೆ ಯಾವಾಗ ಯಶಸ್ನ ಪರಿಚಯ ಹರಿಣಿಗಾಗುತ್ತೆ, ಇಬ್ಬರ ಮೊಬೈಲ್ ನಂಬರ್ಗಳು ಕೂಡ ಎಕ್ಸ್ಚೇಂಜ್ ಆಗುವಂಥದ್ದು. ತದನಂತರ ಸರಿಸುಮಾರು ಒಂದು 6 ರಿಂದ 7 ತಿಂಗಳ ಕಾಲ ಇಬ್ಬರು ನೇರವಾಗಿ ಭೇಟಿನೇ ಆಗೋದಿಲ್ಲ. ಮೊದಲಿಗೆ 2 ವರ್ಷದ ಮುಂಚೆ ಕೆಂಗೇರಿ ಜಾತ್ರೆಯಲ್ಲಿ ಪರಿಚಯ ಆಗ್ತಾರೆ. ಪರಿಚಯ ಆದಂಥವ್ರು ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಆದರೂ ಕೂಡ ಸುಮಾರು 6 ರಿಂದ 7 ತಿಂಗಳ ಕಾಲ ನೇರವಾಗಿ ಭೇಟಿ ಆಗೋದಿರಲ್ಲ. ಯಾಕಂತ ಹೇಳಿದ್ರೆ ಹರಿಣಿ ವಿವಾಹಿತ ಮಹಿಳೆ ಆಗಿರ್ತಾಳೆ. ಆಕೆಗೆ ಮದುವೆ ಆಗಿ 11 ವರ್ಷ ಆಗಿದೆ. ಜೊತೆಗೆ ಆಕೆಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಸುಮಾರು 36 ವರ್ಷ ವಯಸ್ಸಿನ ಹರಿಣಿ, ಈತನಿಗೆ 25 ವರ್ಷ. ಇಬ್ಬರ ವಯಸ್ಸಿನ ಅಂತರವೇ 10 ರಿಂದ 11 ವರ್ಷ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಯಾವಾಗ ಹರಿಣಿ ಹಾಗೂ ಯಶಸ್ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ, ಕಳೆದ 1 ವರ್ಷಗಳಿಂದ ಇಬ್ಬರ ಒಡನಾಟ ಹೆಚ್ಚಾಗಿತ್ತು. ಚಾಟಿಂಗ್ ಮಾಡುವಂಥದ್ದಾಗಿರ್ಬೋದು, ಇಬ್ಬರು ಮೀಟ್ ಆಗುವಂಥದ್ದಾಗಿರ್ಬೋದು. ಜೊತೆಗೆ ಹರಿಣಿ ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತೇಳಿ ಈತನ ಜೊತೆ ಬರುವಂಥದ್ದಾಗಿರ್ಬೋದು. ಬೇರೆ ಬೇರೆ ಕಾರಣಗಳನ್ನು ಹೇಳಿ ಈತನ ಒಡನಾಟ ಮಾಡುವಂಥ ಕೆಲಸವನ್ನು ಮಾಡ್ತಿರ್ತಾಳೆ. ಇದೇ ವಿಚಾರಕ್ಕೆ ಒಂದು ಕಡೆ ಹರಿಣಿ ಮನೆಯಲ್ಲಿ ಹರಿಣಿ ಹಾಗೂ ಆತನ ಪತಿ ದಾಸೇಗೌಡನ ಮಧ್ಯೆ ಹಲವು ಬಾರಿ ಗಲಾಟೆಗಳಾಗಿರುತ್ತೆ. ಇತ್ತೀಚೆಗೆ ಕಳೆದ 2-3 ತಿಂಗಳ ಮುಂಚೆ ಹರಿಣಿ ಹಾಗೂ ಆತನ ಗಂಡನಿಗೆ ಗಲಾಟೆ ಆದಂಥ ಸಂದರ್ಭದಲ್ಲಿ ಸ್ವತಃ ಹರಿಣಿ ಪತಿ ಹರಿಣಿಯ ಮೊಬೈಲನ್ನು ಕಿತ್ಕೊಂಡು ಆಕೆಯನ್ನು ಮನೆಯಲ್ಲಿ ಕುಡಿ ಹಾಕುವಂಥ ಕೆಲಸವನ್ನು ಮಾಡಿರ್ತಾನೆ. ಜೊತೆಗೆ ಮನೆಯಿಂದ ಹೊರಗಡೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇರೋದಿಲ್ಲ. ಆದರೆ ಕಳೆದ 2 ತಿಂಗಳುಗಳಿಂದ ಮತ್ತೆ ಹರಿಣಿಗೆ ಬುದ್ಧಿವಾದವನ್ನು ಹೇಳಿ ಪತಿರಾಯ ಮತ್ತೆ ಈ ರೀತಿಯಾದಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಆಕೆಗೆ ಮತ್ತೆ ಮೊಬೈಲನ್ನು ಕೊಟ್ಟಿರ್ತಾಳೆ. ಆದರೆ ಹರಿಣಿ ಮತ್ತೆ ತನ್ನ ಬಾಯ್ ಫ್ರೆಂಡ್ನ ಸಂಪರ್ಕಕ್ಕೆ ಬರುವಂಥದ್ದು. ಸರಿಸುಮಾರು 2 ರಿಂದ 3 ತಿಂಗಳ ಕಾಲ ಯಶಸ್ ಹಾಗೂ ಹರಿಣಿಯ ಸಂಪರ್ಕ ಕಟ್ಟಾಗಿರುತ್ತೆ. ಆದರೆ ಯಶಸ್ ನನ್ನನ್ನು ಬೇಕು ಅಂತಲೇ ಹರಿಣಿ ಅವಾಯ್ಡ್ ಮಾಡ್ತಿರ್ತಾಳೆ ಅಂತೇಳಿ ಕೋಪವನ್ನು ಗೊಂಡಿರ್ತಾನೆ. ಸುಮಾರು ಸಲ ಆಕೆಯನ್ನು ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಾನೆ. 10 ಬಾರಿ ಕಾಲನ್ನು ಮಾಡಿರ್ತಾಳೆ. ಆದರೆ ಹರಿಣಿಯ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಕಳೆದ 1 ತಿಂಗಳ ಹಿಂದೆ ಯಾವಾಗ ಹರಿಣಿಯ ಮೊಬೈಲ್ ಆಕ್ಟಿವ್ ಆಗುತ್ತೆ, ಆಗ 100 ಮೆಸೇಜ್ಗಳನ್ನು ಯಶಸ್ ಹರಿಣಿಗೆ ಕಳಿಸಿರ್ತಾನೆ. ಹರಿಣಿ ಕೂಡ ನಿನ್ನನ್ನು ಮೀಟ್ ಆಗಬೇಕು ಅಂತೇಳಿ ಕಳೆದ ಶುಕ್ರವಾರ ಸ್ವತಃ ಹರಿಣಿ ಚಾಟನ್ನು ಮಾಡಿರುವಂಥದ್ದು. ಆಯಿತು, ಒಮ್ಮೆ ಮೀಟ್ ಆಗೋಣ ಅಂತೇಳಿ ಇಬ್ಬರು ಕೂಡ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಖಾಸಗಿ ಹೋಟೆಲ್ನ ಓಯೋ ರೂಮ್ಗೆ ಬರುವಂಥದ್ದು. ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಮಾತುಕತೆ ಆಗುತ್ತೆ. ಜೊತೆಗೆ ಕೆಲವೊಂದಷ್ಟು ಸಮಯ ಇಬ್ಬರು ಕೂಡ ಏಕಾಂತದಲ್ಲಿ ಕಳೆಯುವಂಥದ್ದು. ತದನಂತರ
ನನ್ನ ಪತಿಗೆ ಎಲ್ಲ ವಿಚಾರ ಗೊತ್ತಾಗಿದೆ, ನನ್ನ ಪತಿ ನನ್ನ ಮೇಲೆ ಹಲ್ಲೆಯನ್ನು ಮಾಡಿ ನಿನ್ನ ಈ ರೀತಿಯಾಗಿ ಏನೆಲ್ಲ ಮಾಡ್ತಿದ್ಯಾ ಅವೆಲ್ಲವನ್ನು ಕೂಡ ನಿಲ್ಲಿಸಬೇಕು, ಜೊತೆಗೆ ಯಶಸ್ನ ಸಹವಾಸನ ಬಿಡಬೇಕು ಅಂತೇಳಿ ನನ್ನ ಪತಿ ನನಗೆ ಮೇಲೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ನನ್ನ ಮೊಬೈಲನ್ನು ಯೂಸ್ ಮಾಡ್ತಿಲ್ಲ, ಈ ಹಿಂದೆ ನಾವಿಬ್ಬರು ಜೊತೆಲಿದ್ದಂಥ ರೀತಿಯಲ್ಲಿ ಮುಂದೆ ಇರೋದಕ್ಕಾಗೋದಿಲ್ಲ, ದಯವಿಟ್ಟು ನನ್ನ ಮರ್ತ್ಬಿಡು, ಮತ್ತೆ ನನ್ನ ಸಹವಾಸಕ್ಕೆ ಬರಬೇಡ ಅಂತೇಳಿ ಹರಿಣಿ ಆರೋಪಿ ಯಶಸ್ಗೆ ಹೇಳುವಂಥದ್ದು. ಆದರೆ ಯಶಸ್ ನನಗೆ ಸಿಗದೆ ಹೋದಲ್ಲಿ ನೀನು ಮತ್ತೆ ಯಾರಿಗೂ ಸಿಗಬಾರ್ದು ಅಂತೇಳಿ ಚಾಕುವನ್ನು ಹಾಕಿ ಹರಿಣಿಯನ್ನು ಹತ್ಯೆಯನ್ನು ಮಾಡಿರುವಂಥದ್ದು. ಜೊತೆಗೆ ಹತ್ಯೆಯನ್ನು ಮಾಡಿದಂಥ ನಂತರದಲ್ಲಿ ಖಾಸಗಿ ಹೋಟೆಲ್ನಿಂದ ಎಸ್ಕೇಪ್ ಆಗುವಂಥ ಕೆಲಸವನ್ನು ಆರೋಪಿ ಯಶಸ್ ಮಾಡಿರ್ತಾನೆ. ಯಾವಾಗ ಘಟನೆ ಹೊರಗಡೆ ಬರುತ್ತೆ ಅಂದರೆ ಹೋಟೆಲ್ನ ಸಿಬ್ಬಂದಿ ರೂಮ್ಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಮಹಿಳೆ ಹತ್ಯೆ ಆಗಿರುವಂಥ ವಿಚಾರ ಗೊತ್ತಾಗುತ್ತೆ. ಕೂಡಲೇ ಸುಬ್ರಹ್ಮಣ್ಯಪುರ ಪೊಲೀಸರಿಗೆ ಮಾಹಿತಿ ಕೊಡುವಂಥ ಹೋಟೆಲ್ನ ಸಿಬ್ಬಂದಿ ಪೊಲೀಸರು ಸ್ಥಳಕ್ಕೆ ಬಂದು ಮೃತಪಟ್ಟಂಥ ಮಹಿಳೆ ಯಾರಿದ್ದಾಳೆ ಅಂತೇಳಿ ಆಕೆಯನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಮೃತದೇಹದ ಬಳಿ ಸಿಕ್ಕಂಥ ಸಾಕ್ಷ್ಯಗಳನ್ನು ಕಲೆ ಹಾಕಿ ನೋಡಿದಂಥ ಸಂದರ್ಭದಲ್ಲಿ ಅದು ಹರಿಣಿ ಅನ್ನೋದು ಗೊತ್ತಾಗುತ್ತೆ. ಕೂಡಲೇ ಕುಟುಂಬಸ್ಥರನ್ನ ಸಂಪರ್ಕವನ್ನು ಮಾಡಿ ಆಕೆಗೆ ಬಂದಿದ್ದಂಥ ಲಾಸ್ಟ್ CDR ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆರೋಪಿಯ ಪತ್ತೆಯನ್ನು ಹಚ್ಚಿರುವಂಥದ್ದು. ಜೊತೆಗೆ ಆರೋಪಿ ಕೂಡ ಎಲ್ಲ ವಿಚಾರಗಳನ್ನು ಪೊಲೀಸರ ಮುಂದೆ ಒಪ್ಕೊಂಡಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ. ಅನೈತಿಕ ಸಂಬಂಧ ಕೊಲೆಯಲ್ಲಿ ಮುಕ್ತಾಯ ಆಗಿರುವಂಥ ಘಟನೆ ಕೆಂಗೇರಿ ಬಳಿ ನಡೆದಿರೋದು, ಬೆಂಗಳೂರಿನ ಕೆಂಗೇರಿ ಸಮೀಪ ನಡೆದಿರೋದು. ಹರಿಣಿ ಎಂಬ ವಿವಾಹಿತ ಮಹಿಳೆ, ಇಬ್ಬರು ಮಕ್ಕಳಿರುವಂಥ ಮಹಿಳೆ, 25 ವರ್ಷದ ಯಶಸ್ ಎಂಬ ಆತನ ಜೊತೆಗೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡಿದ್ರು. ಯಶಸ್ ಈಗ ಆ ಹರಿಣಿಯನ್ನ ಕೊಂದು ಜೈಲು ಸೇರಿದ್ದಾನೆ. ದಕ್ಷಿಣ ವಿಭಾಗದ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದೇ ತಿಂಗಳ 7ನೇ ತಾರೀಕು ಕೊಲೆ ಪ್ರಕರಣಗಳು ವರದಿಯಾಗಿದೆ. ಮೃತರು 33 ವರ್ಷದ ಒಬ್ಬರು ಮಹಿಳೆಯಾಗಿರ್ತಾರೆ. ಇವರು ಕೊಲೆ ವರದಿ ನಮ್ಮ ಉತ್ತರಹಳ್ಳಿಯಲ್ಲಿರುವ ಒಂದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.